ಕಷ್ಟ. ಅವ್ನು PDO ಕರೆಕ್ಟಾಗಿ ಚೆಕ್ ಮಾಡಿ ಕೊಡ್ಬೇಕು ದುಡ್ಡು. ಅವನು ಅಲ್ಲಿ ಹೋಗೋದೇ ಇಲ್ಲ, ಅವ್ನು ನೋಡ್ತಾನೆ, ಫೋಟೋ ಹಾಕ್ತಾನೆ, ಸೈನ್ ಹಾಕ್ತಾನೆ. ಎಷ್ಟು ಸಲ ಫೋಟೋ ಹಾಕಿದ್ರೆ ಅದಕ್ಕೆ ದುಡ್ಡು ಹಾಕ್ಬಿಡ್ತಾರೆ. ಬೇಕಾದ್ರೆ ಕೆಲವೊಂದು ಕಡೆ ಕೆಲಸನ ಮಾಡಿಲ್ಲ, ಬಿಲ್ ಆಗೋಗ್ಬಿಟ್ಟಿದೆ, ನಂಗೆ ಗೊತ್ತಿದೆ. ಅದೆಲ್ಲ ರಿಜಿಸ್ಟರ್ ಮಾಡಿದ್ದೀನಿ, ಎನ್ಕ್ವೈರಿ ಮಾಡ್ತೀನಿ ನಾವು. ಅಲ್ಲಿ ಹಾರಿಬಲ್ ಎಲ್ಲ 4 ಪಂಚಾಯತ್ ಭಯಂಕರ ಹಾರಿಬಲ್ ಆಗಿದೆ ಬಿಡಿ, ಒಂದು ಬಿಟ್ರೆ ಒಂದು. ಆಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಸಿಂಹಸಂದ್ರ, ಆರುಕುಂಟೆ ಗ್ರಾಮ ಪಂಚಾಯತಿ, ಅಲ್ಲೇ ಸರ್ಕಾರಿ ಪರಿಶಿಷ್ಟ ವರ್ಗಗಳ ಬಾಲಕರ ವಿದ್ಯಾರ್ಥಿ ನಿಲಯ ಆರುಕುಂಟೆ, ಸರ್ಕಾರಿ ಪ್ರೌಢಶಾಲೆ ಆರುಕುಂಟೆ, ದಳಷ್ನೂರು ಗ್ರಾಮ ಪಂಚಾಯತಿ, ಡಾಕ್ಟರ್ BR ಅಂಬೇಡ್ಕರ್ ಪ್ರೀ ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯ ದಳಷ್ನೂರು, ಪ್ರಾಥಮಿಕ ಆರೋಗ್ಯ ಕೇಂದ್ರ ದಳಷ್ನೂರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಳಷ್ನೂರು, ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯತಿ, ದೇವರಾಜ್ ಅರಸ್ ಮೆಟ್ರಿಕ್ ಪೂರ್ವ ಬಾಲಕ ವಿದ್ಯಾರ್ಥಿ ನಿಲಯ ಶ್ರೀನಿವಾಸಪುರ, ದೇವರಾಜ್ ಅರಸ್ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಶ್ರೀನಿವಾಸಪುರ. ಇಷ್ಟು 12 ಮಾಡಿದ್ದೀನಿ. ಈ 4 ಪಂಚಾಯತಿ ನಾನು ಸುಮೋಟೋ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಯಾವುದೊಂದು ಇದು ಪರಿಶಿಷ್ಟ ಬಾಲಕರ ಮಾಡಿ ಆ ಹಸುಗಿಸು ಏನಾದ್ರು ತೊಳಿತಾರಲ್ಲ ಅವರು, ಅಲ್ಲಾಕ್ ತೊಳಿತಾರೆ ಬಂದು. ಕೇಸ್ ಬುಕ್ ಮಾಡ್ರಿ. ಆ ಗಲೀಜ್ ನೀರಲ್ಲ ಒಂದು ಇದೋಡ್ಸ್ರಿ, ಪಕ್ಕದಲ್ಲಿ ಪಿಟ್ಕಿಟ್ಟು ಆ ಗಲೀಜ್ ಒಳಗಡೆ ಹೋಗ್ಲಿ. ಈ ಹಾಸ್ಟೆಲ್ ಮುಂದೆ ಬಂದ್ರೆ ಹೆಂಗ್ರಿ? ನಂಗೆ ಅರ್ಥ ಆಗ್ತಾ ಇಲ್ಲ ನಾಗರಾಜ್, ನೀವು ಏನು ಮಾಡ್ಸಲ್ಲ. ಸ್ವಲ್ಪ ಹೈಟ್ ಮಾಡಿ, ಅದು ಹೈಟ್ ಮಾಡಿ, ಆ ಕಡೆ ನೀರು ಏನೋ ಗಲೀಜುತ್ತೆ ಅಂದ್ರೆ ಮಾಡಿಸಿ. ಅಲ್ಲೊಂದು ಗುಂಡಿ ಗಿಂಡಿ ಹೊಡಿದೆ ಗಲೀಜಲ್ಲಿ ಹೋಗಿ CC ರೋಡು ಅದಕ್ಕೆ ಗಂಧದ ಬಂದು 3 ದಿವಸಕ್ಕೆ ಹೋಗ್ಬಿಡ್ತದೆ. ಅವ್ರು ಬದುಕಲಿ, ಆ ಮಕ್ಕಳು ಬೇರೆಯವ್ರು ಬದುಕ ಮೇಲೆ ಕಣ್ಣಾಗ್ತಾರಲ್ಲ, ಅವ್ರು ಏನ್ ಮಾಡ್ಬೇಕು? ಗಲೀಜಲ್ಲಿ ಹೋಗಕ್ಕಾಗಲ್ಲ. ಆಮೇಲೆ ಎಲ್ಲ KIB ಅವರು ನಾಳೆ ಬಲ್ಪ್ ಹಾಕ್ಬೇಕು ಅಂತ ಹೇಳಿದ್ರು ಅವ್ರು. ನಾನು ಚೆಕ್ ಮಾಡಿ ನೋಡಿ, ಇವ್ರು ನಾಗರಾಜ್ ಎಲ್ಲ ಇದ್ದಾರೆ. ನಾಳೆ 2 ಬಲ್ಪ್ ಹಾಕಿ ನೀಟಾಗಿ ಕಾಣ್ಬೇಕ, ಮಕ್ಳಿಗೆ ಜಾರ್ ಬಿದ್ರೆ. ನೀವೆಲ್ಲ ಓದಿದ್ದು? ನಮ್ಗಂತೂ ಅವಕಾಶ ಸಿಕ್ಕಿಲ್ಲ, ಹಾಸ್ಟೆಲಲ್ಲಿ ಓದಕ್ಕೆ ಅವಕಾಶ ಇರ್ಲಿಲ್ಲ, ನಾವು ಓಡ್ ಬರ್ತಾ ಇದೀವಿ ಇಲ್ಲಿ. ನಮೋ ವೆಂಕಟೇಶ್ ಒಂದು ಕೆರೆ ಅಡ್ಡ ವಿಶಿಷ್ಟ ವರ್ಗ ಅದು ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ದೇವಸಿಂಹಸಂದ್ರ ಆರುಕುಂಟೆ ಗ್ರಾಮ ಪಂಚಾಯತಿ 3, ಸರ್ಕಾರಿ ದಳಷ್ನೂರು ಗ್ರಾಮ ಪಂಚಾಯತಿ, ಸರ್ಕಾರಿ ಪ್ರೌಢಶಾಲೆ ಅದನ್ನು ಆರುಕುಂಟೆ ಅದು ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಅದಕ್ಕೇನಿದೆಯಲ್ಲ ಅದೇನು ಬೇಕಾಗಿಲ್ಲ. ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯತಿ ಇಷ್ಟು ಮಾಡ್ತಾ ಇದ್ದೀನಿ. ಮಿಕ್ಕಿದ್ದು ನಾನು DPI BEO ಕರೆಸಿ ಆ ಹಾಸ್ಟೆಲ್ಗಳನ್ನ ಸರಿಯಾಗಿ ಮಾಡ್ಬೇಕು ಅಂತ ವಾರನ್ ಮಾಡ್ತೀನಿ. ಮಾಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಕೆಲಸ ಇಷ್ಟು ಮಾಡ್ತೀನಿ. ನಾಳೆ ಎಲ್ಲ ಬೆಳಗ್ಗೆ ಬರಕ್ಕೆ ಹೇಳಿದ್ದೀನಿ ನಾನು. ಅವ್ರು ಬರ್ಬೇಕಾಗಿತ್ತು, ಬಂದಿಲ್ಲ ಅವರು. ನಾಳೆ ಎಲ್ಲ BEO ಮತ್ತೆ DPI ಬೆಂಗಳೂರು ಬರ್ಬೇಕು. ಅವರು ಬಂದು ನನ್ಗೆ ಆನ್ಸರ್ ಮಾಡ್ಬೇಕು. ಯಾವ್ದು ಬಿಡೋ ಪ್ರಶ್ನೆ ಇಲ್ಲ. ಒಂದು ನೋವೇನು ಅಂದ್ರೆ, ಈ ನಮ್ಮ ಪಂಚಾಯತಿಗಳಲ್ಲಿ ಮೆಂಬರ್ಗಳು ಅಂದ ತಕ್ಷಣ ಅವ್ರು ಏನೋ ಆಗ್ಬಿಟ್ಟಿದಾರ್ರಿ. ಹೋದ್ಸಲ ಅದನ್ನೇ ಹೇಳ್ದೆ, ಅವರು ಗೌರ್ಮೆಂಟ್ ಸರ್ವೆಂಟ್ಸು. ಅವರು ನಮ್ಮ CEO ಹೇಳಿದ್ದೀನಿ, ಎಲ್ಲ ಕಷ್ಟ ಆಗಿದೆ, ನಮ್ಮೂರು ಸ್ವಲ್ಪ ಕ್ಲೀನ್ ಮಾಡ್ಬೇಕು ಅಂತ. ಎಲ್ಲೋದ್ರು ಸರ್ ನಿಮ್ಮೂರು ಅಂತಾರೆ. ನನಗೆ ಅದು ಬೇಜಾರಾಗ್ಬಿಡ್ತದೆ. ನೋಡಿ ಸರ್, ನಿಮ್ಮೂರಲ್ಲಿ ಅಂತಾರೆ. ಮೊನ್ನೆ ಮುಳಬಾಗ್ಲಲ್ಲಿ ಹಾಸ್ಟೆಲ್ 20 ಹೊಡೆದು ಬಿಟ್ಟಿದ್ರಲ್ಲ ಹುಡುಗರದಲ್ಲ, 20 ಜನ 30 ಜನ ತಾಯಿದೂರು. ನನ್ಗೆ ಎಲ್ಲೋದ್ರೆ ಸರ್ ನಮ್ಗೆಲ್ಲ ಬಂದಪ್ಪ ಆಗ್ತೀರಾ ಆಫೀಸರ್ಗಳು, ನಿಮ್ಮೂರು ನೋಡಿ ಸಾರ್ ಅಂತಾರೆ. ಸ್ವಲ್ಪ ನಮ್ಮೂರು ಡಿಸ್ಟ್ರಿಕ್ಟ್ ಸರಿ ಮಾಡೋಣ, ಇದು ನನ್ನ ಹುಟ್ಟು ಭೂಮಿ, ಇದು ಸರಿ ಮಾಡ್ಬೇಕು ಅಂತ ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಮಾಡೋಣ. ಬಿಡಂಗಿಲ್ಲ, ಯಾರನ್ನೂ ಬಿಡಂಗಿಲ್ಲ. ಅದಕ್ಕೆ ಅಲ್ಲಿ ಅವ್ನ ಪಂಚಾಯತ್ ಹೇಳಿದ್ನಲ್ಲ ನಾನು, ಸರ್ ಪ್ರಜಾರರು ಅಂದ. ನಾನು ಮಾಡಿದ್ದೀನೇನಪ್ಪ, ಇವ್ರು ಮಾಡಿದಾರನಪ್ಪ, ನಮ್ಮ ಮನೆಯವ್ರು ಮಾಡಿದಾರನಪ್ಪ. ಏನ್ ಪ್ರಜಾರ್ ಹೇಳು? ಇವೆಲ್ಲ ಡ್ರಾಮಾ. ಪ್ರಜಾರು ಅಂತ ಡ್ರಾಮಾ ದುಡ್ಡು ತಿಂತ ಬಿಡ್ತಾರೆ. ಪಂಚಾಯತಿ ಅಧ್ಯಕ್ಷ PDO ಎಲ್ಲ ಸೇರ್ಕೊಂಡು ದುಡ್ಡು ತಿನ್ನೋದು. 1.25 ಕೋಟಿ ರೀ. ಅಲ್ಲಿ ಯಾವ್ದದು ದೇವಸಿಂಹಸಂದ್ರ, ಅಲ್ಲಿ ಫಸ್ಟ್ ಹೋಗಿದ್ವಲ್ಲ ನಾವು, ದೇವಸಿಂಹಸಂದ್ರ 1,94,00,000 ಕೊಡಮ್ಮ ಅಂತ ಕೊಳ್ಳೇ ಇಲ್ಲ. ಇನ್ಕಮ್ ಅವರು ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಏನಾಗಿದೆ ಅಂತ. ಅದು ಏನ್ ಮಾಡ್ಬೇಕು ನಾವು? ಅದು ಸಮಾಜ ತಪ್ಪಿದೆ. ಶೆಡ್ಗಳು ಹಸು ಕುರಿ ಕೊಡಲ್ಲ, ಬರೀ ಹಸುನು ಗೋಟು ಶೆಡ್ ಕೊಡೋದು ಅಂತ ನಾನು ಚೆಕ್ ಮಾಡಿದೆ, ಅಬ್ಸರ್ವ್ ಮಾಡಿದೆ, ಎಲ್ಲ ನಾನು ತಗೊಂಡಿದ್ದೀನಿ. ಅದು ಬೇಸಿಕ್ ಬಡವ್ರು ಕೊಡಿ ಅಂತ. ಗೋಟ್ ಶೆಡ್ ಕೊಡೋದನ್ನು ಯಾರು ಜೀವನ ಮಾಡೋಕ್ಕಾಗಲ್ಲ ಅಂತ ಬಡವ್ರು ಕೊಡಿ ಅಂತ. ಅಲ್ಲಿ 4 ಪಂಚಾಯತ್ ನಾನು ಚೆಕ್ ಮಾಡಿದ್ದೀನಿ. ಈ ಗೋಟ್ ಶೆಡ್ ಶೆಡ್ಗಳು ಇವಾಗ ಎಲ್ಲ ಪಂಚಾಯತಲ್ಲಿ ತರಿಸ್ತೀನಿ. ಎಲ್ಲ ಶ್ರೀಮಂತರು ಚೆನ್ನಾಗಿರೋರಿಗೆ ಗೋಟ್ ಶೆಡ್ ಕೊಡ್ತಾರೆ. ನಂಗೆ ಅರ್ಥ ಆಗ್ಲಿಲ್ಲಪ್ಪ, ಅಲ್ಲಿ ಯಾರು ಕೊಡ್ತಾರೆ? ಇವರೇ ನೋಡಲ್ಲ. ಪಂಚಾಯತಿ PDO ಹೋಗಲ್ಲ, ಹೋಗಲ್ಲ. ಅವ್ರ ಮೆಂಬರ್ ಇರ್ತಾನೆ, ಇಂಥವ್ರು ಕೊಡಿ, ಇಂಥವ್ರು ಕೊಡಿ, ನಂಬರ್ ಇಂಥವ್ರು ಕೊಡಿ, ಮುಗೀತು.
ಅಂದ್ರೆ ಅವರು ಅಡ್ಜಸ್ಟ್ಮೆಂಟ್. ಈ ನಮ್ಮ ಸ್ಕೀಮ್ಗಳು ಬರ್ತಾವಲ್ಲ ಗೌರ್ಮೆಂಟ್ ಸ್ಕೀಮಲ್ಲಿ, ಆ ಸ್ಕೀಮಲ್ಲಿ ಇರೋರಿಗೆ ಅಲ್ಲಿ ಯಾರು ಇರ್ತಾರೋ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಸಂಬಂಧ ನಿಜವಾದ ಬಡವ್ರು ರೀಚ್ ಆಗಲ್ಲ. ಹಂಗೆ ಗೋಟ್ ಶೆಡ್ ಅದೇ ಗತಿ ಆಗ್ತಾ ಇದೆ ಪಂಚಾಯತಿಯಲ್ಲಿ. ಈ ಹಸು ಶೆಡ್ಗಳು ಹಂಗೆ ಆಗ್ತಾ ಇದೆ. 57,000 ಅದು ಒಂದು ಮಾನವಕ್ಕೆ ಬುದ್ಧಿ ಬೇಡವಾ ನಮ್ಮ ಜನಕ್ಕೆ? ಮತ್ತೆ ಕೆರೆ ಬತ್ತೋಗ್ಬಿಟ್ರೆ ನೀರು ಗ್ರೌಂಡ್ ವಾಟರ್ ಹೋಗ್ಬಿಡ್ತಾವೆ ಒಳಗಡೆಗೆ, ಪ್ರಾಬ್ಲಮ್ ಆಗುತ್ತೆ. ಮುಂದೆ ನೀರೇ ಸಿಗಲ್ಲ ನಮ್ಗೆ. ಅದನ್ನ ತಹಸೀಲ್ದಾರ್ಗೆ ಹೇಳಿದ್ದೀನಿ ನಾನು. ಎಲ್ರಿ ತಹಸೀಲ್ದಾರು ಚೇರ್ ಕೊಡ್ರಿ ನೋಟಿಸ್ ಕೊಡಿ. ಅವರು ಗೌರವಿತ ನಡ್ಕೊಳ್ಳಲ್ಲ, ಎವಿಕ್ಷನ್ ಆರ್ಡ್ರು ಏನು ಮಾಡೋಕ್ಕಾಗಲ್ಲ. ಕಾನೂನುಬದ್ಧವಾಗಿ ಎಲ್ಲ ಎವಿಕ್ಷನ್ ಮಾಡಿ. ಆಮೇಲೆ ಆ ತಿಮ್ಸಂದ್ರ ಕೆರೆ ಇದೆಯಲ್ಲ, ಎಲ್ಲ ಜಾಲಿ ಗಿಡ ಅವ್ರಿಗೆ ಹೇಳಿ ಫಸ್ಟು ಜಾಲಿ ತೆಗ್ಸ್ರಿ. ಜಾಲಿ ಗಿಡ ಇದ್ದು ಎನ್ಕ್ರೋಚ್ಮೆಂಟ್ ಗೊತ್ತಾಗೋದಿಲ್ಲ ನಿಮ್ಗೆ. ಜಾಲಿ ಗಿಡ ಇರ್ತದೆ, ಅವ್ರು ಸ್ವಲ್ಪ ಮರ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಜನ ಬದಲಾಗ್ಬೇಕು ಸರ್, ಸಮಾಜ ಬದಲಾಗ್ಬೇಕು. ಸಮಾಜ ಬದಲಾದ್ರೆ ನಾವೇನಾದ್ರು ಸಾಧನೆ ಮಾಡಿಲ್ಲ, ಕಷ್ಟ. ಇವಾಗ ನೋಡ್ದಲ್ಲ ಅವ್ರ ಮನೆ ಹಸುಗಳಿದೆ ಅಲ್ಲಿ ಎದುರುಗಡೆ ಎಲ್ರಿ ಇವರು ನಮ್ಮ ನಾಗರಾಜ್ ಚೀಫ್ ಆಫೀಸರ್ ಹೇಳಿ, ಅಲ್ಲಿ ಹಸುಗಳು ಅಷ್ಟು ಕಟ್ಟಿದ್ದಾರೆ, ಅಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ನಮ್ ಜನಕ್ಕೆ ಜ್ಞಾನ ಇರ್ಬೇಕು. ಪಂಚಾಯತಿ ಮೋಟ್ರು ಹಾಕಿದ್ದಾರೆ, JJM ಹೋಗ್ಬಿಟ್ಟು ಅದ್ರ ಬಿಲ್ ಮಾಡಿದ್ದಾರೆ. ಈಗಾಗಲೇ ಪಂಚಾಯತ್ ಮಾಡಿದ್ದಾರೆ. ಇವು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ಅವ್ರು ಹೇಳೋದೇನಂದ್ರೆ ಅದಾಗಿಲ್ಲ. ಏನ್ ಗೊತ್ತಾ, 24 ಪಂಚಾಯತ್ ಅವ್ರು ಅಕ್ಯೂಸ್ಡ್. 24-25 ಪಂಚಾಯತ್ ಇದೆಲ್ಲ, ಎಲ್ಲದರಲ್ಲೂ ಪಾರ್ಟಿ ಮಾಡ್ತೀನಿ. PDO ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ. ಅವಾಗಲೇ ಹೇಳ್ಬಿಟ್ಟಿದ್ದೀನಿ, ನಿಮ್ಮನ್ನ ಎಲ್ಲ ಪಾರ್ಟಿ ಮಾಡ್ತೀನಿ, ನೀವು ಜವಾಬ್ದಾರಿ ತಗೋಬೇಕು. ಕಾನೂನಲ್ಲಿ ಪಂಚಾಯತಿ ಬೋರ್ವೆಲ್ ಇವ್ರನ್ನೂ ಮಾಡ್ತೀನಿ. ಅವ್ರು ನಮ್ಮ ಸುರೇಶ ಇದಲ್ಲ, ಜೆ ಮಿಂಜರ್ ಅವ್ರನ್ನೂ ಪಾರ್ಟಿ ಮಾಡ್ತಾ ಇದ್ದೀನಿ. ಹೌದು, ಅವ್ರನ್ನೂ ಪಾರ್ಟಿ ಮಾಡ್ತಾರೆ. ನಾವು ಆಫೀಸ್ ಕೇಳಿದ್ರೆ ರೆಸ್ಪಾನ್ಸ್ ಇಲ್ಲ. ಏನೋ ಹೇಳ್ತಾರೆ ಅವ್ರು ಹೇಳುದು ನೀವು ಒಂದು ಅಧಿಕಾರಿಗಳು ಪೊಲಿಟಿಕಲ್ ಸೀಮಿತ ಇದ್ರೆ ಜನ ಕೆಲಸ ಇವಾಗ ಪಂಚಾಯತಿ ಅಂದ್ರೆ ಎಲ್ಲ ಪಂಚಾಯತಿ ನಾನು ಹೇಳೋದು ಕೆಲವೊಂದು ಪಂಚಾಯತ್ ಬೋರ್ವೆಲ್ JJM ಹೆಂಗ್ ಮಾಡ್ತೀರಿ ನೀವು ಅದನ್ನ ತಾವು ಪರಿಶೀಲನೆ ಮಾಡಿ. ಪಂಚಾಯತಿ ರಾಜ್ ಬಿಲ್ ಆಗೋಗಿದೆ ದಾಖಲೆ ಸಮೇತ ನಾನು ತೋರಿಸ್ತೀನಿ. ಪಂಚಾಯತ್ ರಾಜ್ ಆಕ್ಟ್ ಮಾಡುವ ಉದ್ದೇಶ ಎಲ್ಲ ಜನಗಳಲ್ಲಿ ಅಧಿಕಾರ ಬರಲಿ, ಎಲ್ರಿಗೂ ಅವರ ಶಕ್ತಿ ಬರಲಿ, ಸ್ವರಾಜ್ಯ ಮಾಡಬೇಕು ಅಂತ. ಇದು ಸ್ವರಾಜ್ಯ ಆಗ್ತಾ ಇಲ್ಲ, ಕರಪ್ಷನ್ ರಾಜ್ಯ ಮಾಡ್ತಾ ಇದ್ದೀವಿ ನಾವು. ಹಳ್ಳಿಗಳಿಗೆ ನಂಬರ್ಗಳೆಲ್ಲ ಕರಪ್ಟ್ ಆಗ್ಬಿಟ್ಟಾರ್ರಿ. ಬರೀ ಅದೇ ಬಿಸ್ನೆಸ್ ಅವ್ರದ್ದು. ನಾನು ಹೇಳ್ದಲ್ಲ, ಅಲ್ಲಿ ಅಷ್ಟು ದೂರ ಇದನ್ನು ಕಿತ್ತಾಕೋದು, ಜಂಗಲ್ ಕ್ಲೀನ್ 1 ಲಕ್ಷ, ಆ ಚರಂಡಿ ಮಣ್ಣು ಸುಂದು ಅಷ್ಟು ಎತ್ತಾಕೋದು 30,000, 500 ರೂಪಾಯಿ ಖರ್ಚು ಮಾಡಿರ್ತಾನೆ. ಅಲ್ಲಿಂದ ಎತ್ತಕವನು 30,000 ಬಿಲ್ ಮಾಡ್ಕೊಂಡು ಹೋಗ್ತಾನೆ. ಏನು ಮಾಡಬೇಕು? ಈ ನಮ್ಮ PDOಗಳು ಇಒಗಳು ನೋಡಿ, ಕಾನೂನಲ್ಲಿ ಬಡವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಮತ್ತೆ ಹೆಂಗ್ ಕೊಟ್ರಿ? ಅದೊಂದೇ ಸಾಕು ಅವ್ರ ಮನೆ ಕಳ್ಸಕ್ಕೆ. PDOಗಳನ್ನ ಪಂಚಾಯತ್ ಅಧ್ಯಕ್ಷರನ್ನ ಹೆಂಗ್ ಕೊಡ್ತಾರ? ಕಣ್ಮುಚ್ಕೊಂಡವ್ರು ಇಷ್ಟ ಬಂದ ಮಾಡಕ್ಕೆ. ಪಬ್ಲಿಕ್ ಮನಿ ಸರ್, ನಮ್ಮೆಲ್ಲರ ಟ್ಯಾಕ್ಸ್ ಪೇಯರ್ಸ್ ಮನಿ. ಪ್ರತಿಯೊಂದು ಪೈಸಾ ಲೆಕ್ಕ ಕೊಡ್ಬೇಕು. ಅವ್ರು ಇಷ್ಟ ಬಂದ ಮಾಡಕ್ ಆಗಲ್ಲ ಸರ್. ಕೃಷಿ ಇಲಾಖೆ ಆಫೀಸು ಶ್ರೀನಿವಾಸಪುರ ತಾಲೂಕಲ್ಲಿ ಗೌಡ ಅಂತ ಹೊಸರು ಬಂದಿದ್ದಾರೆ. ಈ ಗೊಬ್ಬರ ವಿಚಾರದಲ್ಲಿ ಗೋಂಬಲಿ ರಾಯನಪಾಡಿ ಈಗಾಗಲೇ ಸುದ್ದಿ ಬಂದಿದೆ. 1 ಮೂಟೆ 1,000 ರೂಪಾಯಿ ಇದ್ರೆ 1,200 ರೂಪಾಯಿ ಎಕ್ಸ್ಟ್ರಾ ದಯವಿಟ್ಟು ಬರೀರಿ. ಅವ್ರ ಮೇಲೆ ಕೇಸು ಯಾವ ರೀತಿ ದಾಖಲೆ ಮಾಡಿದ್ರೆ ಗೊತ್ತಿಲ್ಲ. ಅದ್ರ ಬಗ್ಗೆ ತಹಸೀಲ್ದಾರು ಅವ್ರು ಹೋಗ್ಬಿಟ್ಟು ಜಂಟಿಗೆ, ಯಾಕಂದ್ರೆ ಗೊಬ್ಬರದ ಅಂಗಡಿ ಇವಾಗ ಇದಿದೆ, ರೈತರು ತಗೊಳ್ತಾ ಇದಾರೆ, ಜಾಸ್ತಿ ಮಾಡ್ತಾರೆ. ಅವ್ರು ಕೇಳಿದ್ರೆ ಅವ್ರ ರೆಸ್ಪಾನ್ಸ್ ಇಲ್ಲ. ನೋಡಿ ಅದೇನು ತಹಸೀಲ್ದಾರ್ರೆ ರಿಪೋರ್ಟ್ ಕೊಡಿ. ಅಲ್ಲಿ ಯಾರು ನೋಡಿ ಇಲ್ಲ ಅವ್ರಿಗೆ ಲೆಕ್ಕ ಎಲ್ಲದು ನಮ್ಮ ಕೋರ್ಟ್ ಪಕ್ಕದಲ್ಲಿ ಸರ್ ನೋಡಿ ಸರ್. ನಮ್ಮ ಯಾರು ಕಳಿಸಿ, ನಮ್ಮ ಆಫೀಸರ್ ಯಾರು. ನಿಜವಾದ ಜೆನ್ಯೂನ್ ಪ್ರಾಬ್ಲಮ್ ಯಾರಿಗಿದೆ, ಜೀವನ ಮಾಡಿ ಕಷ್ಟ ಇಲ್ಲದವ್ರಿಗೆ ಹಸು ಕಟ್ಕೊಳ್ಳೋದು. ಆ ಗೋಟ್ ಕೊಟ್ಟ ಉದ್ದೇಶ ಅವನು ಉದ್ಧಾರ ಆಗ್ಲಿ, ಒಬ್ಬ ರೈತ ಅಂತ. ಅವರು ಎಲ್ಲ ಸ್ಕೀಮ್ ಚೆನ್ನಾಗಿದೆ, ಆ ಸ್ಕೀಮ್ ಮಿಸ್ಯೂಸ್ ಆಗ್ತಾ ಇದೆ. ಆ ಸ್ಕೀಮ್ಗಳು ಯಾರು ಮಾಡ್ತಾರೋ ಇಂಪ್ಲಿಮೆಂಟ್ ಅಧಿಕಾರಿಗಳು ಆ ಆತ್ಮಸಾಕ್ಷಿ ಇಲ್ಲ ಅವ್ರಿಗೆ. ಆತ್ಮಸಾಕ್ಷಿಯಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕು. ಇವೆಲ್ಲ ಸಿಗಾಕೊಂಡು ನಾನು ಬಿಡೋದಿಲ್ಲ, ಯಾರನ್ನೂ ಬಿಡೋದಿಲ್ಲ. ಅದೊಂದು ಬೇಜಾರಾಯ್ತು ನನಗೆ ಇವತ್ತು ನೋಡಿ. ಎಲ್ಲ ಇವಾಗ 4 ಪಂಚಾಯತಿಯಲ್ಲಿ ಮಾಡಿದ್ದಕ್ಕೆ ಎಲ್ಲ ಪಂಚಾಯತ್ ಶುರು ಮಾಡ್ತೀನಿ ನಾನು. ಎಲ್ಲ ರಿಪೋರ್ಟ್ ತೋರ್ಸ್ಕೊತೀನಿ. ಇದೊಂಥರ ಬೈಗಾದ ಇದು ಅಂತ ಬಿಡಲ್ಲ ನಾನು. 1 ವರ್ಷ ಆಗಲಿ ಬಿಡಲ್ಲ. ಅವರೆಲ್ಲ ಸರಿ ಮಾಡೋರ್ಗೆ ಬಿಡೋದಿಲ್ಲ. ಬೆನ್ನತ್ಕೊಂಡು ಬೇತಾಳ್ತಾರ ಬೆತ್ತತ್ಕೊತೀನಿ, ಬಿಡೋದಿಲ್ಲ. ನಮ್ಗೆ ಈ ತಾಲೂಕೆಲ್ಲ ಪಂಚಾಯತ್ ಹೋದಂಗೆ ಎಲ್ಲ ತಾಲೂಕ್ ಪಂಚಾಯತ್ ಮಾಡಕ್ ಆಗಲ್ಲ, ಕಷ್ಟ ಆಗುತ್ತೆ ನನಗೆ. ತಮಾಷೆನ ಎಂಟೈರ್ ಸ್ಟೇಟು 5,400 ಹಳ್ಳಿಗಳಿದೆ. 5,000 ಮೋರ್ ದನ್ 5,000 ಹಳ್ಳಿಗಳಿದೆ. ಎಲ್ಲಿ ಆಗುತ್ತೆ? ಕಷ್ಟ. ಪ್ರತಿಯೊಬ್ರು ಯಾರ್ಯಾರು ಪಂಚಾಯತ್ ಮೆಂಬರ್ ಆಗಿರ್ತಾರೋ, ಯಾರ್ಯಾರು ಅಧ್ಯಕ್ಷ ಆಗಿರ್ತಾರೋ, ಈ PDOಗಳು ಅವರೆಲ್ಲ ಹಾಕ್ಲೇಬೇಕು. ನೀವೆಲ್ಲ ಹಾಕ್ಲೇಬೇಕಲ್ಲನ್ರಿ.
ಅಸೆಟ್ ಲಯಬಿಲಿಟೀಸ್ MLA ಮಿನಿಸ್ಟರ್ ಹಾಕ್ತಾರಲ್ಲ ಅವರು ಇವರು ಹಾಕ್ಬೇಕು. ನಾನು CO ಮನೆ ಹೇಳಿದ್ದೀನಿ. CO ಏನಾದ್ರು ಸರ್ಕಾರ ಇಶ್ಯೂ ಮಾಡಿದಾರ? ಸರ್ ಇಲ್ಲ, ಆಲ್ರೆಡಿ ಅಪ್ಲೈಡ್ ಮಾಡಿದ್ದೀವಿ ಸರ್, ಆನ್ಲೈನ್ ಅಲ್ಲಿ ಇದೆ ಸರ್. ಅಲ್ಲ ಅಪ್ಲೈಡ್ ಅಲ್ಲ, ಯಾರು ಮಾಡಲ್ಲ ಲಿಸ್ಟ್ ಮಾಡಿ. ಈ ತಾಲೂಕಲ್ಲಿ ಎಷ್ಟು ಜನ ಮೆಂಬರ್ಗಳಿದ್ದಾರೆ, ಯಾರು ಮಾಡಿಲ್ಲ ಲಿಸ್ಟು ಹಾಕಿ. ಇಲ್ಲಾಂದ್ರೆ ಕೇಸ್ ಪೇಪರ್ ಹಾಕ್ಸ್ಬೇಕು, ಇಂಥ ಜನ ಹಾಕಿಲ್ಲ ಅವ್ರು ಅಂತ ಸರ್ ಎಲ್ಲ ಕೇಸ್ ಬುಕ್ ಮಾಡಿ. ಮೆಂಬರ್ದು ಅಪ್ಡೇಟ್ ಆನ್ಲೈನ್ ಅಲ್ಲಿ ಸಿಗುತ್ತೆ. ಮಾಡಿಸ್ಬೇಕು. ಇನ್ಕಮ್ ಅಲ್ಲಿ ಏನಿದೆ ಎಲ್ಲ ಡಿಕ್ಲೇರ್ ಮಾಡ್ಬೇಕು. ಅವರು ಲಾಸ್ಟ್ ಟೈಮ್ ಡೈರೆಕ್ಷನ್ ಕೊಟ್ಮೇಲೆ ಎಲ್ಲ ಮಾಡಿ. ಡಿಕ್ಲೇರ್ ಮಾಡ್ಬೇಕಲ್ಲ, ಯಾರು ಮಾಡಿಲ್ಲ ಸ್ವಲ್ಪ ಕೈ ಹಾಕಿ. ಆಮೇಲೆ ಕೆರೆಗಳಲ್ಲಿ ಇವರು ಗೊತ್ತಿಲ್ಲದೆ ಏನೋ 4-5 ಕೆರೆ ಅವ್ರದ್ದು ಗೊತ್ತಿಲ್ಲ, ಜಮೀನು ಅವ್ರಿಗೆ ಗೊತ್ತಿಲ್ಲದೆ ಐಡೆಂಟಿಫಿಕೇಶನ್ ಪ್ರಾಬ್ಲಮ್ ಆಗಿ ಒಂದು 4-5 ಮರಗಳು ಹಾಕಿದ್ರೆ ತೆಗೀರಪ್ಪ ಅಂತ ಹೇಳ್ಬೋದು ನಾವು. ಇವ್ರು ಕೆರೆಗಳಲ್ಲಿ ಹೋಗಿ 4 ಎಕರೆ 5 ಎಕರೆ 10 ಎಕರೆ ಹೋಗಿ ಹಾಕ್ಬಿಟ್ರೆ ಹೆಂಗೆ ಜನ? ಫಸ್ಟ್ ಸಮಾಜ ತಪ್ಪಿದೆ, ನಾವು ಬದಲಾಗಬೇಕು. ನಾವು ಬದಲಾದ್ರೆ ಮಾತ್ರ ಇವೆಲ್ಲ ಸರಿ ಮಾಡ್ಬೋದು, ಇಲ್ಲ ಅಂದ್ರೆ ಭಾರಿ ಕಷ್ಟ. ಸ್ವಾತಂತ್ರ್ಯ ಬಂದು 79 ವರ್ಷ ಅದು ಇನ್ನೂ ಈ ಪ್ರಾಬ್ಲಮ್ ಹೋಗಿಲ್ಲ. ಅವ್ರು ಸ್ವಾತಂತ್ರ್ಯ ಕೊಟ್ಟಿದ್ದು ತಪ್ಪಾಯ್ತು. ನಾವು ಬ್ರಿಟಿಷ್ ಬದುಕಿದ್ರೆ ಅವಳ ಪ್ರತಿಯೊಬ್ಬರನ್ನು ನಮ್ಮನ್ನು ಆಳ್ದಾರ ಮಾಡ್ಕೊಂಡಿರೋರು. ಚಾಟಿ ಏಟು ನಿಲ್ಸ್ಕೊಂಡ್ರೆ ಚಾಟಿ ಏಟು, ಅವನು ರೆಸ್ಟೇ ಇಲ್ಲ, ದುಡಿದು ಸಾಯ್ಬೇಕು ಅವನು. ಆ ಥರ ಮಾಡಿ ಚೆನ್ನಾಗಿತ್ತಾಯ್ತು ಅನ್ಸುತ್ತೆ. ಸ್ವಾತಂತ್ರ್ಯ ಬಂದಿವ್ರು ಎಲ್ಲರೂ ಅಂದ್ರೆ ಸ್ವಾತಂತ್ರ್ಯ ನಾನು ಏನು ಬೇಕಾ ಮಾಡ್ಕೋಬಹುದು, ಸ್ವಾತಂತ್ರ್ಯ ಬೇರೆಯವ್ರು ತೊಂದರೆ ಸ್ವಾತಂತ್ರ್ಯ ಆ ಥರ ಇವ್ ನೋಡಿದ್ವಲ್ಲ ನಾವು. ಅಲ್ಲೆಲ್ಲ ಹೋದಾಗ ಜಯಸಿಂಹಸಂದಲ್ಲಿ ಇದನ್ನು ಕಟ್ಬಿಟ್ಟು ಅವನು ಗಲಾಟೆ ಮಾಡ್ಬೋದಲ್ಲ, ಗಲೀಜ್ ನೀರು ಇಟ್ಬಿಟ್ಟವನೆ, ನೀರೆಲ್ಲ ಗಲೀಜ್ ರೋಡ್ ಬರ್ತಾ ಇದೆ. ಏನಂದ್ರೆ ಅದೇನೋ ಕೂಗಾಗ್ತಾನ ಅವ್ನು. ಏನ್ ಮಾಡ್ಬೇಕು? ಆ ಸ್ಕೂಲ್ ನೋಡಿದ್ರಲ್ಲ 4 ಲಕ್ಷ, ಎಲ್ಲ ಸೇರಿ 1-2 ಲಕ್ಷ ಆಗಿದ್ರೆ ಹೆಚ್ಚು. 4 ಲಕ್ಷ ಒಂದೊಂದು. ಇಲ್ಲೂ ಅಷ್ಟೇ 4 ಲಕ್ಷ ಖರ್ಚು. ಎಲ್ಲಾಗುತ್ತೆ? ತಿಂದು ಬಿಡ್ತಾರೆ ಸರ್, ಯಾರು ಕೇಳೋದಿಲ್ಲ. ಹೋಗ್ತಾರೆ 6 ಲಕ್ಷ ಬರ್ತಾರೆ ಅಷ್ಟೇ. ಏನ್ ಮಾಡ್ಬೇಕು? ಈ ಥರ ಆಗ್ತಾ ಇದೆ. ಸ್ವಲ್ಪ ನೀವೆಲ್ಲ ಸಹಕರಿಸಿ. ನಾನು ಇಷ್ಟು ಕೇಸ್ ಇವತ್ತು 4 ಪಂಚಾಯತ್ ರಿಜಿಸ್ಟರ್ ಮಾಡ್ತೀನಿ, 1 ಸ್ಕೂಲ್ದು ಮಾಡ್ತೀನಿ. ನಾನು ಬಿಡೋದಿಲ್ಲ. 4-5 ಸರ್ ಒಂದೇ 4 ಪಂಚಾಯತಿ ಭೇಟಿ ಮಾಡಿ ಅವ್ರ ಮೇಲೆ ಕೇಸು ದಾಖಲು ಮಾಡಿ ಎಲ್ಲಾ ಪಂಚಾಯತಿ ಮಾಡ್ತೀನಿ. 24-25 ಪಂಚಾಯತಿ. ಒಂದೊಂದು ಪಂಚಾಯತಿ 2 ವರ್ಷ ಸ್ಟೇಟ್ಮೆಂಟ್ ಹೌದು. ಸ್ಟೇಟ್ಮೆಂಟ್ ಒಂದು ಯಾವ ರೀತಿ ಕ್ರಮ? ಅಲ್ಲ, ಫಸ್ಟ್ ನಾ ಸ್ಟೇಟ್ಮೆಂಟ್ ತಗೊಂಡ್ಮೇಲೆ ಏನ್ ಮಾಡ್ಬೇಕಂತ ಆಮೇಲೆ ಗೊತ್ತಾಗುತ್ತೆ ನನಗೆ. ಯಾರು ಕಳ್ಳರು ತಿಂದಿದ್ದಾರೆ ಎಲ್ಲ ಸಿಗುತ್ತೆ ನನಗೆ. ಹೆಂಗೆ ತಿನ್ನೋದಕ್ಕೆ ಎಷ್ಟು ಖರ್ಚು ಮಾಡಿದೀಯಾ, ಏನಕ್ಕೆ ಖರ್ಚು ಮಾಡಿದೀಯಾ ಎಲ್ಲ ಕೊಡು ಅಂತ ಹೇಳಿದ್ದೀನಿ. ಇವಾಗ ನಾನು ಆ ಲಿಸ್ಟಲ್ಲಿ ತಗೊತಾ ಇದ್ದೀನಲ್ಲ, ಗೋಟ್ ಶೆಡ್ ಎಲ್ಲ ತಹಸೀಲ್ದಾರ್ ಕಳಿಸ್ತೀನಿ, ತಹಸೀಲ್ದಾರ್ನ ಪಾರ್ಟಿ ಮಾಡ್ಕೊತೀನಿ. ತಹಸೀಲ್ದಾರ್ ಪಾರ್ಟಿ ಮಾಡಿಕೊಂಡು ಇವರು ಬಡವರ ಶ್ರೀಮಂತರಪ್ಪ ಅಂತ